ಇಲ್ಲೇ ಹಾಸ್ಪಿಟ್ಲ್ ಹತ್ರ ಇರೋ ಟೆಲಿಫೋನ್ ಬೂತ್ ಇಂದ ಮಾತಾಡ್ತಿದ್ದೀನಿ. ನಿಮ್ಮ ಅಣ್ಣ ಇಲ್ಲಿ ಆಚೆ ಇದ್ದಾರೆ. ರವಿ, ನಾನ್ ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಕಾರ್ನಲ್ಲಿ ಬೇಗ ಬರ್ತೀರಾ? ಕಾರು ಹಾಸ್ಪಿಟ್ಲ್ ಅಲ್ಲಿ ಇದೆ. ಹಾಸ್ಪಿಟ್ಲ್ ಅಲ್ಲ, ಐ ಮೀನ್ ಇನ್ ದ ಗ್ಯಾರೇಜ್. ಅವಳಿಗೆ ಆಪರೇಷನ್ ನಡೀತಿತ್ತು. ಹಲೋ, ಯಾವ ಕಡೆಗೆ ಕಪ್ಪಟ್ಟೆ ಕಟ್ಟಿದ್ರೆ ಏನು ಗೊತ್ತಾಗಲ್ಲ ಅಂತ ಗೊತ್ತಾಯ್ತಾ ಮಿಸ್ಟರ್ ರವಿ? ಗುಡುಗು ಸಿಡ್ಲು ಸೇರಿದ್ರೆ ಬೀಳೋದು ಬೆಂಕಿ ಮಳೆ. ತಿಳ್ಕೊ, ಹೊಡೆದಾಗ ಅಂತಲೇನಾ? ಹಲೋ ರವಿ, ಅಣ್ಣ ಅಣ್ಣ, ಏನಾಯ್ತು ರವಿ? ಅದೇ ನಡೀತಿದೆ ರವಿ. ರವಿ ಅಣ್ಣ, ಇವನ್ ತೊಗೊಂಡೋ ಯಾವ್ದನ್ನ ಆಸ್ಪತ್ರೆ ಮುಂದೆ ಬಿಸಾಕ್ ಬಂದ್ರೋ ಬದುಕಿದ್ರೆ ಬದುಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಇದನ್ನ ರವಿಯವರಿಗೆ ಅಂತ ಪಾಟೀಲ್ರು ಕಳ್ಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಕಂತ್ರಿ ನಾಯಿಗಳಿಗೆ ತೊಟ್ಟಿ ಕೆತ್ತೋದಷ್ಟೇ ಅಲ್ಲ ಮಿಸ್ಟರ್, ನಿನ್ನಂತ ನೂರಾರು ರವಿ ಬ್ರಹ್ಮಾವರಗಳನ್ನ ಕಚ್ಚಿ ಸಾಯಿಸಿ ಆಸ್ಪತ್ರೆ ಸೇರಿಸೋದು ಹೇಗೆ ಅಂತ ನಾವು ಗೊತ್ತು. ಹೇಗಿದೆ ನನ್ನ ಬ್ರಹ್ಮಾಸ್ತ್ರ? ವೆಲ್ ಡನ್ ಮೈ ಬಾಯ್ಸ್, ವೆಲ್ ಡನ್. ಕೀಪ್ ಇಟ್ ಅಪ್. ಲಾಂಗ್ ಲಿವ್ ಪಾಟೀಲ್ಸ್ ಕಿಂಗ್ಡಮ್. Cheers to everybody. Enjoy yourselves. Cheers. Hey! ನನಗೇನಾದ್ರೂ ಆಗೋದಿರ್ಲಿ, ನಾವು ಅವನಿಗೇನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ ಡ್ಯಾಡಿ. ಪಾಯಿಂಟ್ ಪರಿಮಳ ನನ್ನ ಹತ್ರ ಇದ್ದಾಳೆ. ಪಾಯಿಂಟ್ ನಂದು, ಪರಿಮಳ ಉಷಾದು. ಲವ್ ನಲ್ಲಿ ನಿಶೆ ಬೆರೆಸಿ ವಿಷ ಕುಡಿಸ್ತೀನಿ. ಆಗ ನೋಡಿ ವಿಕ್ಕಿ ಫಾರ್ಮುಲಾ 44 ಹ್ಯಾಕ್ ಕೆಲಸ ಮಾಡುತ್ತೆ ಅಂತ. ಡೂ ಇಟ್. ಗುಡ್ ಮಾರ್ನಿಂಗ್ ಮಿಸ್ಟರ್ ರವಿ ಬ್ರಹ್ಮಾವರ್. ಏನ್ ಒಬ್ರೇ ಆಡ್ತಾ ಇದ್ದೀರಲ್ಲ? ಅದು ಒಳ್ಳೇದೆ. ಒಬ್ರೇ ಆಡೋದ್ರಿಂದ ಸೋಲಿನ ಭಯ ಇರೋದಿಲ್ಲ ಅಲ್ಲ? ಸೋಲಿನ ಭಯ ಚಾಂಪಿಯನ್ಸ್ ಇರೋದಿಲ್ಲ ಮಿಸ್ಟರ್ ಪಾಟೀಲ್. ಅದೇನಿದ್ರು ನಿಮ್ಮಂತ ಫೋಲ್ ಪ್ಲೇಯರ್ಸ್ಗೆ ಕಟ್ಟಿಟ್ ಬುತ್ತಿ. ಹಾ, ನಿಜ ನಿಜ. ನೀವು ಒಳ್ಳೆ ಪ್ಲಾನ್ ಹಾಕಿ ಪ್ಲೇ ಮಾಡ್ತಿರಲ್ಲ, ಆದ್ರಿಂದ. ಅಂದ್ರೆ ಸಮಾಜದಲ್ಲಿ ನಾನು ತಲೆ ತಗ್ಸೋಕೆ
ನನಗಿರೋ ಒಬ್ಬನೇ ಮಗ ವಿಕ್ಕಿಗೆ ಬಲೆ ಬೀಸಿದ್ಯಾ? ಪಾಟೀಲ್, ಎಸ್, ನಾನೇ ಜಿಡಿ ಪಾಟೀಲ್ ಹೇಳ್ತಾ ಇದ್ದೀನಿ. ಶತ್ರು ಸಂಹಾರಕ್ಕೆ ಸಿಪಾಯಿ ತರ ಕವಚ ತೊಟ್ಟು ಎದೆ ತಟ್ಟಿ ಮುಖಾಮುಖಿ ಹೋರಾಡ್ತಿ ಅನ್ಕೊಂಡಿದ್ದೆ. ಆದ್ರೆ ನೀನಾಗಿದ್ದೇನು ಸೀರೆ ಉಟ್ಟ ಶಿಖಂಡಿ. ಆಡು, ಅದೇನು ಆಡ್ತೀಯೋ ಆಡು. ದ ಬಾಲ್ ಇಸ್ ಇನ್ ಯೋರ್ ಕೋರ್ಟ್. ಬಾಯ್. ಬಾಯ್, ಈ ನಿನ್ನ ಅಣ್ಣನ ಕೈಯಾರ ಮಣ್ಣು ಮಾಡಬೇಕು ಅಂತ ಎಷ್ಟು ದಿವಸದಿಂದ ಹೊಂಚಾಗ್ತಿದ್ದೆ. ನಿಮ್ಮ ಕಣ್ಣಲ್ಲಿ ಹರಿಯೋ ಕಣ್ಣೀರು ಇವಳು ಕಣ್ಣಲ್ಲಿ ಹರಿದ ಹಾಗೆ ಕಾಪಾಡ್ತೀನಿ ಅಂತ ಗಲ್ಲಿಗೆ ಎರ್ತಿದ್ ನಮ್ಮ ತಂದೆಗೆ ಭಾಷೆ ಕೊಟ್ಟಿದ್ದೆ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ದೆ. ಅದಕ್ಕೆ ನೀನು ಕೊಟ್ಟು ಬಹುಮಾನ ನನ್ನ ಕಣ್ಣಿಗೆ ಮಣ್ಣೆರ್ಚಿ ಆ ಲಫಂಗನ್ ಜೊತೆ ಆಡೋ ಚೆಲ್ಲಾಟ. ನಾನೇನ್ ಚೆಲ್ಲಾಟ ಆಡ್ತಿಲ್ಲ, ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ. ಪ್ರೀತಿ ಪ್ರೀತಿ ಮಾಡ್ಬೇಕಾದ್ದು ಮನುಷ್ಯರನ್ನ, ಮೃಗನಲ್ಲ. ವಿಕ್ಕಿನ ಬೈಯೋದು ಅಂದ್ರೆ ನನ್ನೇ ಬೈದ ಹಾಗೆ. ಶಬಾಷ್. ಅವನ ಪರ ವಕಾಲತ್ ವಹಿಸ್ಕೊಂಡು ಮಾತಾಡ್ತಿದೀಯಲ್ಲ, ಇಷ್ಟಕ್ಕೂ ಅವನ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಿದ್ಯಾ? ಬೆಟರ್ ದೆನ್ ಯುವರ್ಸ್. ನಿನ್ ಹಾಗೆ ಅವನು 3 ಹೊತ್ತು ಕುಡಿದು ತೂರಾಡೋಲ್ಲ. ನೀನ್ ಎಂಥ ಕುಡುಕ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅಷ್ಟಲ್ದ? ವಿಕ್ಕಿ, ನನ್ನ ಮನೆ ನನ್ನ ತಲೆ ಮೇಲೆ ಎಳಿಯಕ್ಕೆ ನಾನು ಬಿಡಲ್ಲ. ಒಂದು ತೊಟ್ಟು ಚೆಲ್ದೆ ಕೆಳಗಿಳಿಸ್ದೆ ಒಂದೇ ಸಾರಿ ಕುಡಿದವರಿಗೆ 1000 ರೂಪಾಯಿ. ಗೋ. ನೀವೆಲ್ಲ ನನ್ನ ಕೈ ರುಚಿ ನೋಡಿದ್ದೀರಾ. ಕುಡಿದ ಮೇಲೆ ನಾನು ಮನುಷ್ಯನೇ ಅಲ್ಲ. ಕುಡಿದೆ ಹೊಡೆದಿದ್ದೆ, ಮೂರ್ಛೆ ಹೋಗಿದ್ರಿ. ಈಗ ಕುಡಿದಿದ್ದೀನಿ. ಸಾಯೋ ಇಚ್ಛೆ ಇರೋರು ಒಬ್ಬೊಬ್ಬರಾಗ ಮುಂದೆ ಬನ್ನಿ. ಹೇ 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 Hey! Hey! Come on. I said come on! Hey! ಸಾಯೋ ಗಳಿಗೆ ಮನುಷ್ಯನ ಹತ್ರ ಯಾರು ಇರಲ್ಲ ಅಂತ ಈಗ ಗೊತ್ತಾಯ್ತಾ? ನಂಗೆ ಅಷ್ಟೇ ಅಲ್ಲ, ನನ್ನ 2 ಕಣ್ಣು. ಆ ಕಣ್ಣು ಮೇಲೆ ಕಣ್ಣು ಹಾಕಿದವರು ಕಣ್ಣು ಕಿತ್ತು ಕುರುಡು ಕೊಡೋದು ನನ್ನ ಅಭ್ಯಾಸ. ಏನು ಮಾಡ್ಲಿ ನಿನ್ನೆ ಕಣ್ಣ? ಆಗಬಾರ್ದು ಅನ್ನೋ ಇಚ್ಛೆ ನಿನಗಿದ್ರೆ ಮತ್ತೆ ನನ್ನ ತಂಗಿ ಕಡೆ ನೋಡಬೇಡ. ಅವನು ಹೊಡೆದದ್ದು ನಿನಗಲ್ಲ ವಿಕಿ, ನನಗೆ. ನಾವು ಗುಡುಗು ಸಿಡ್ಲು ಒಟ್ಟಿಗೆ ಸೇರಿದ್ರೆ ಸುರಿಯೋದು ಬೆಂಕಿ ಮಳೆ ಅಂತ ಅವನಿಗೆ ಗೊತ್ತಿಲ್ಲ. ಐ ವಿಲ್ ಶೋ ದಟ್ ಫಾಸ್ಟ್. ವಿಕಿ, ಆ ಕುಡುಕನ್ ತಂಗಿ ಚಂದ್ರಮುಖಿ ಚಕೋರಿ ನಿನ್ನ ಜೊತೆ ಚಂದ್ರಮಂಚಕ್ಕೆ ಓಡು ಬರೋದು ತಯಾರಾಗಿದ್ದ. ಓಡುದ? ಚಿಟಿಗೆ ಹೊಡೆದ್ರೆ ಹಾರ್ಕೊಂಡ್ಬರ್ತಾರೆ. ಗುಡ್, ವೆರಿ ಗುಡ್. ರೆಕ್ಕೆ ಪುಕ್ಕ ತರದು ಗುಡ್ಡೆ ಹಾಕೋದಕ್ಕೆ ಸರಿಯಾಗಿರೋಳೆ ಸಿಕ್ಕಿದೆ. ಹಾರ್ಸು ವಿಕಿ, ಹಾರ್ಸು.
ಅವಳ ಜೊತೆ ವಿಜಯದ ಕಾಳ ಮೊಳಿಸೋ ಈ ಜಿ ಡಿ ಪಾಟೀಲ್ ಪಟಾನು ಹಾಕ್ ವಾಟ್ ಇಸ್ ದಿಸ್ ಇಸ್ ಟೂ ಮಚ್. ಯಾರೋ ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನೀನ್ ಅನ್ನೋದ್ ಕಡೆ ಹೋಗೋದು ಮೂರ್ಖತರ ರವಿ. ಅರ್ಥ ಕೊಡಬೇಕಾದ ಹೂವೇ ಮುಳ್ಳಾಗ್ ಚುಚ್ಚಿರ್ಬೇಕಾದ್ರೆ ಇನ್ನು ಬದುಕಿಗೆ ಎಲ್ಲಿದೆ ಅರ್ಥ? ಎಲ್ಲ ವ್ಯರ್ಥ. ಈ ಕಡೆ ಗುರ್ತು ಹಿಡಿದಿರೋ ಸ್ವಂತ ತಾಯಿ, ಆ ಕಡೆ ಗುರ್ತಿದ್ದು ದೂರ ತಳ್ತಿರೋ ತಂಗಿ. ಬದುಕು ಬಂಗಾರ ಅಲ್ಲ ಸುನೀತಾ, ಬಂಗಾರ ಅಲ್ಲ. ಕರಗು ಹೋಗ್ತಿರೋ ಸಿಂಧೂರ, ನನ್ನ ಕೊರಳಿಗೆ ಬಿದ್ದಿರೋ ಬೆಂಕಿ ಹಾರ. ರವಿ, ಈಗ ಏನಾಗಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ಯಾ? ನೋಡು, ಉಷಾ ಸದ್ಯಕ್ಕೆ 2-3 ದಿವಸ ನಮ್ಮನೇಲೇ ಇರ್ಲಿ. ಅವಳಿ ಬುದ್ಧಿವಾದ ನಾನು ಹೇಳ್ತೀನಿ, ಅವಳು ಬದಲಾಗಿ ಆಗ್ತಾಳೆ. ಅವಳು ಬದಲಾಗ್ತಾಳೋ ಇಲ್ವೋ, ಆದ್ರೆ ನನ್ನ ಮಾತ್ರ ಅವ್ರಿಗೆ ಬಲಿ ಕೊಟ್ಬಿಟ್ರು. ರವಿ ಡಾಕ್ಟರ್, ಅವ್ರಿಗೆಲ್ಲ ಜ್ಞಾಪಕ ಬಂದಿದೆ. ಮಿಸ್ಟರ್ ರವಿ, ನಿಮ್ ತಾಯಿ 15 ವರ್ಷ ಆದ್ಮೇಲೆ ಮತ್ತೆ ಮನಸ್ಥಿತಿ ಬಂದಿದ್ದಾರೆ. ಗಾಬರಿ ಆಗ್ಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ. ಹಾ, ಥ್ಯಾಂಕ್ ಯು ಡಾಕ್ಟರ್. ಓಕೆ. ಅಳಬೇಡಮ್ಮ, ಅಳಬೇಡ. ವಿಧಿ ನಮ್ಮನ್ನು ಎಷ್ಟು ದೂರ ಮಾಡಿತ್ತು ಅಷ್ಟೇ ಹತ್ರ ತಂದಿದೆ. ಮಕ್ಕಳಿಗೆ ತಾಯಿ ಸಿಕ್ಕಳು, ತಾಯಿಗೆ ಮಕ್ಕಳು ಸಿಕ್ಕರು. ಇದಕ್ಕಿಂತ ಸಂತೋಷದ ವಿಷಯ ಈ ಜಗತ್ತಲ್ಲಿ ಬೇರೆ ಏನಿದೆಯಮ್ಮ? ಹೌದಪ್ಪ, ಇದು ಸಂತೋಷದ ವಿಷಯನೇ. ಆದ್ರೆ ತಾಯಿಯಾಗಿ ಇಷ್ಟು ವರ್ಷ ನಾನ್ ನಿಮ್ಗೋಸ್ಕರ ಏನು ಮಾಡಕ್ಕಾಗ್ಲಿಲ್ಲ. ನಡು ಬೈದೇನ್ ಬಿಟ್ಬಿಟ್ಟೆ. ನನಗ್ ಕ್ಷಮಿಸ್ಬಿಡಪ್ಪ. ಇಲ್ಲ ಇಲ್ಲಮ್ಮ, ಇಷ್ಟು ವರ್ಷ ನಿನ್ನನ್ನು ಪತ್ತೆ ಹಚ್ಚೋಕಾಗದೆ ಇರೋ ನನ್ನನ್ನ ನೀನ್ ಕ್ಷಮಿಸ್ಬೇಕಮ್ಮ. ಇನ್ನೊಂದ್ಸಲ ಹೇಳು ಅಮ್ಮ ಅಂತ, ಇನ್ನೊಂದ್ಸಲ ಹೇಳು ಅಮ್ಮ. ಅಂದಾಗೆ ಪಿಂಕಿ ಎಲ್ಲಪ್ಪ? ಪಿಂಕಿ ನಮ್ಮನೇಲಿದ್ದಾಳಮ್ಮ. ಅಮ್ಮ, ಇವರು ಡಾಕ್ಟರ್ ಸಂಜಯ್, ನಿನ್ನನ್ನು ಪತ್ತೆ ಹಚ್ಚಿದ ಪುಣ್ಯಾತ್ಮ. ನೋ 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 ನೋ, ತನ್ನ ಪ್ರಾಣನೇ ಪಣವಾಗಿಟ್ಟು ನನ್ನನ್ನ ನೇಣಿನಿಂದ ಪಾರು ಮಾಡಿದ ಪುಣ್ಯಾತ್ಮ ಅಮ್ಮ ಈ ನಿಮ್ ಮಗ. ನಾನ್ ಬರೀ ಜೀವಾತ್ಮ ಅಷ್ಟೇ ಅಮ್ಮ. ಇನ್ಮೇಲೆ ನೀವೇ ನನಗೂ ತಾಯಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೈತೂ ತಿನ್ಬಹುದಲ್ಲ, ಸಿಗುತ್ತೆ ತಾನೆ? ಸಿಗುತ್ತೆ, ಖಂಡಿತ ಸಿಗುತ್ತೆ. ಮಕ್ಕಳಿಗೆ ಕೈ ಕೊಡಕ್ಕೂ ಪುಣ್ಯ ಮಾಡಿರ್ತೀನಿ. ಲವ್ಲಿ, ಥ್ಯಾಂಕ್ ಯು ವೆರಿ ಮಚ್. ಇನ್ ನೀವು ಆಸೆ ಪಟ್ರೆ ನಿಮ್ ಮುದ್ದು ಪಿಂಕಿನ ನಾನ್ ತೋರಿಸ್ತೀನಿ. ಬನ್ನಿ ಹೋಗೋಣ. ಅಮ್ಮ, ಒಂದ್ ನಿಮಿಷ ಶಾಲ್ ಕೊಡಿ. ವಾಟ್ ಇಸ್ ದಿಸ್? ಕಮ್ ಆನ್ ಕ್ವಿಕ್, ಹರಿ ಅಪ್. ಉಷಾ, ಹೋಗ್ಬೇಡ, ನಿಂತ್ಕೋ. ನನ್ನನ್ನ ನಿನ್ ಶತ್ರು ಅಂತ ತಿಳ್ಕೊಬೇಡ. ಆ ವಿಕ್ಕಿ ನನ್ ಬಾಳ್ನೆ ಹಾಳ್ ಮಾಡ್ದ, ಈಗ ನಿನ್ ಬಾಳ್ನೆ ಹಾಳ್ ಮಾಡ್ತಿದ್ದಾನೆ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಉಷಾ, ವಿಕ್ಕಿ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನೋಡು, ಇವೆಲ್ಲ ಅವ್ನ್ ಬರ್ದ್ ಲವ್ ಲೆಟರ್ಸ್. ಹೋದ್ ವರ್ಷ ಅಬಾರ್ಷನ್ಗೋಸ್ಕರ ನಾನ್ ಮೈಸೂರ್ಗೆ ಹೋಗ್ಬೇಕಾಯ್ತು. ಈ ಲೆಟರ್ಸ್ ಎಲ್ಲ ಓದು, ನಿನಗೆ ಗೊತ್ತಾಗುತ್ತೆ. ನೀನ್ ನನ್ ಕೊಂದ್ರ ಪರವಾಗಿಲ್ಲ, ಅವಳನ್ನ ಕರ್ಕೊಂಡು ಹೋಗ್, ನಾ ಬಿಡೋದಿಲ್ಲ. ಏನಿದೆಲ್ಲ ಇವ್ರು ಮಾತಂಬೇಡ. ಇಲ್ಲ, ಇದೆಲ್ಲ ನಿಜ ಉಷಾ. ಇವ್ನ ನನ್ ಹಾಳ್ ಮಾಡ್ದ. ಆಟೋಡ ಗಂಟೆ ನನಗೆ ಅಡ್ಡಬಿಡ್ತೀನಿ. ಇವತ್ತಿನ ಅನ್ಸ್ಬಿಡ್ತೀನಿ. ನನ್ನ ಪ್ಲಾನಲ್ಲಿ ಹಾಳು ಮಾಡ್ತಿಲ್ಲ. ನಿಂತ್ಕೋರಿ, ನಿಂತ್ಕೋ. ಯುವರ್ ಆನರ್, ಈ ಕೇಸು ಬಡವರು ಕುಟುಂಬದಲ್ಲಿ ಜನಿಸಿದ ಮರ್ಯಾದಸ್ತ್ರ ಮಗಳಾದ ಮಿಸ್ ಇಂದು ಶಾಮಣ್ಣ ಅವರ ಕೊಲೆಗೆ ಸಂಬಂಧಪಟ್ಟದ್ದು. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್ ಯುವರ್ ಆನರ್, ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಈ ಕೊಲೆ ಮಾಡಿದ ಇನ್ಯಾರು ಅಲ್ಲ, ಆರೋಪಿ ಸ್ಥಾನದಲ್ಲಿ ನಿಂತಿರೋ ವಿಕ್ರಮ್ ಪಾಟೀಲ್ ಉರುಫ್ ವಿಕ್ಕಿ. ಕಸಾಯಿ ಕೋಣೆಯಲ್ಲಿ ಹುಟ್ಟಬೇಕಾಗಿದ್ದ ಗೀತ ಹೇಗೆ ಶ್ರೀಮಂತರ ಲಾಯದಲ್ಲಿ ಹುಟ್ಟದ ಅನ್ನೋದೇ
ಒಂದು ದೊಡ್ಡ ಆಶ್ಚರ್ಯ. ಯುವರ್ ಆನರ್, ಮನುಷ್ಯ ಸತ್ತ ಮೇಲೆ ಎಲ್ಲಿ ಹೋಗ್ತಾನೋ ಏನಾಗ್ತಾನೋ ನನಗ್ ಗೊತ್ತಿಲ್ಲ. ಆದ್ರೆ ಸತ್ಯ ಅಂತ ಒಂದಿರೋದೇ ನಿಜ ಆದ್ರೆ ಮಿಸ್ ಇಂದು ಶಾಮಣ್ಣ ಅವರ ಆತ್ಮ ಇವತ್ತು ಇದೇ ಕೋರ್ಟ್ ಅಲ್ಲಿ ನಾವೇ ತಿಳಿಯೋ ಸತ್ಯಕ್ಕಾಗಿ ಹೋರಾಡುತ್ತೆ ಅನ್ನೋ ನಂಬಿಕೆ ನನಗಿದೆ ಯುವರ್ ಆನರ್, ನನಗಿದೆ. ಯುವರ್ ಆನರ್, ನನ್ನ ಯುವ ಮಿತ್ರ ಲಾಯರ್ ರವಿ ಬ್ರಹ್ಮಾವರ್ ಅವರ ಮಾತುಗಾರಿಕೆಗೆ ಶುಭಾಕಾಂಕ್ಷೆಗಳನ್ನು ತಿಳಿಸುತ್ತಾ ಅದ್ರ ಜೊತೆಗೆ ಕೋರ್ಟ್ ಅಲ್ಲಿ ವಾದ ಮಾಡೋಕ್ ಬರೀ ಮಾತುಗಾರಿಕೆ ಅಷ್ಟೇ ಸಾಲದು, ಬುದ್ಧಿ ಚಾತುರ್ಯನೂ ಬೇಕು ಅನ್ನೋ ಕಾನೂನಿನ ಮೊದಲನೇ ಪುಸ್ತಕದ ಮೊದಲನೇ ಪಾಠನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯುವರ್ ಆನರ್, ಮಿಸ್ಟರ್ ರವಿ ಬ್ರಹ್ಮಾವರ್ ತಾವೆಲ್ಲೋ ಕನಸಿನ ಲೋಕದಲ್ಲಿ ಇದ್ದೀವಿ ಅಂತ ಭ್ರಮಿಸಿ ತಾವು ಸ್ವಂತ ಊಹಿಸ್ಕೊಂಡ್ರ ಆಪಾದನೆಗಳನ್ನ ನನ್ನ ಕ್ಲೈಂಟ್ ಮೇಲೆ ಹೊರಿಸೋದಕ್ಕೆ ಬೆವರು ಸುರಿಸ್ತಾ ಇದ್ದಾರೆ ಪಾಪ. ಮುಖ್ಯವಾಗಿ ವಿಕ್ರಮ್ ಪಾಟೀಲ್ಗೆ ಹಿಂದೂ ಅನ್ನೋ ಹೆಸರಿನ ಯಾವ ಹುಡುಗಿ ಮುಖ ಪರಿಚಯನೂ ಇರಲಿಲ್ಲ. ಇದೆ ಅಂತ ನಿರೂಪಿಸೋಕೆ ನನ್ನ ಹತ್ರ ಸಾಕ್ಷಿ ಇದೆ ಯುವರ್ ಆನರ್. ಮೈ ಫಸ್ಟ್ ವಿಟ್ನೆಸ್ ಮಿಸ್ ಉಷಾ ಬ್ರಹ್ಮಾವರ್. ಇದು ಮಿಸ್ ಇಂದು ಶಾಮಣ್ಣ ಅವ್ರ ಫೋಟೋ. ಇವರು ನಿಮಗ್ ಪರಿಚಯ ಇದ್ರಾ? 2 ಸಾರಿ ಭೇಟಿ ಮಾಡಿದ್ದೀನಿ. ವಿಕ್ರಮ್ ಬಂದು ಆ ಪತ್ರಗಳನ್ನ ಅವಳ ಕೈಯಿಂದ ಕಿತ್ಕೊಂಡ. ಆಮೇಲೆ ಏನಾಯ್ತು? ವಿಕ್ರಮ್ ಇಂದುನ ನನ್ನಿಂದ ದೂರ ಎಳ್ಕೊಂಡು ಹೋದ. ನನ್ ಭಯದಿಂದ ಮನೆ ಒಳಗೆ ಓಡ್ ಹೋದೆ. ಆಮೇಲೆ 1 ನಿಮಿಷದ ನಂತರ ನಮ್ ತಾಯಿ ಜೋರ ಕಿರ್ಚ್ಕೊಂಡಿದ್ ನನಗ್ ಕೇಳಿಸ್ತು. ನಾನು ಹೊರಗ್ ಬಂದು ನೋಡಿದಾಗ ಇಂದು ಶವ ಅಲ್ಲಿ ಬಿದ್ದಿತ್ತು. ಡಾಕ್ಟರ್ ಸಂಜಯ್ ನಮ್ ತಾಯಿ ಆ ಶವದ ಹತ್ರ ನಿಂತಿದ್ರು. ಸರಿ, ನೀವಿನ್ ಹೋಗ್ಬೋದು. ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್, ನಾನು ಉಷಾ ಬ್ರಹ್ಮಾವರ್ನ ಕೆಲವು ಪ್ರಶ್ನೆಗಳು ಕೇಳಬೇಕು ಅಂತ ಇಷ್ಟಪಡ್ತೀನಿ. ಕೇಳಬಹುದು? ಹೀಗೆಲ್ಲ ಅಳ್ತಾರಾ? ಕಣ್ಣೀರೋಸ್ಕೊ, ಏನು ಹೆದರ್ಬೇಡ. ನೋಡು ಮಗು, ನಾನು ತುಂಬಾ ನೇರವಾದ ಸುಲಭವಾದ ಪ್ರಶ್ನೆಗಳು ಕೇಳ್ತೀನಿ. ಅದಕ್ಕೆ ನೀನು ನೇರವಾದ ಸರಿಯಾದ ಉತ್ತರಗಳನ್ನು ಕೊಡಬೇಕು. ಓಕೆ? ನೋಡಮ್ಮ, ನಿನಗೆ ತಂದೆ ತಾಯಿ ಇದ್ದಾರಾ? ತಂದೆ ಇಲ್ಲ. ನಿಮ್ ತಂದೆ ಎಲ್ಲಿ ಹೇಗ್ತಿರೋದ್ರು ಅಂತ ಹೇಳ್ತೀಯ ಮಗು? ಅಬ್ಜೆಕ್ಷನ್ ಯುವರ್ ಆನರ್, ಈ ಕೇಸ್ಗೂ ಈ ಪ್ರಶ್ನೆಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ಈ ಕೇಸ್ ಒಬ್ಬನ ಸಾವು ಬದುಕಿನ ಪ್ರಶ್ನೆ ತೀರ್ಮಾನಿಸಂತದ್ದು. ಅದಕ್ಕೆ ಈಕೆ ನೀ ಪ್ರಶ್ನೆ ಕೇಳೋಕೆ ಕೋರ್ಟ್ ಅನುಮತಿ ನೀಡಬೇಕು. ಅನುಮತಿ ಇದೆ. ಥ್ಯಾಂಕ್ ಯು ಯುವರ್ ಆನರ್. ಉಷಾ, ನಿಮ್ ತಂದೆಯವ್ರು ಹೇಗ್ ಸತ್ರು ಅಂತ ಹೇಳ್ತೀಯಾ? ನೋ 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 ನೋ, ನೀನ್ ಯಾರ ಕಡೆನೂ ನೋಡ್ಬೇಕಾಗಿಲ್ಲ. ನಿಧಾನವಾಗಿ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಹೇಗ್ ಸತ್ರು? ಅವರಿಗೆ ಗಲ್ಲು ಶಿಕ್ಷೆ ಆಯ್ತು. ಗಲ್ಲು ಶಿಕ್ಷೆ? ನಿಮ್ ತಂದೆಯವ್ರ ಗಲ್ಲು ಶಿಕ್ಷೆ ಆಗೋ ಹಾಗೆ ವಾದ ಮಾಡಿದ ಲಾಯರ್ ಯಾರು ಅಂತ ಗೊತ್ತಿರ್ಬೇಕಲ್ಲ? ಗೊತ್ತು. ಹಾಗೆ ಈ ವಿಕ್ರಮ್ ಪಾಟೀಲ್, ಈ ಲಾಯರ್ ಜಿ ಡಿ ಪಾಟೀಲ್ ನ ಒಬ್ಬನೇ ಮಗ ಅಂತ ನಿನಗೆ ಗೊತ್ತಿರ್ಬೇಕಲ್ಲ? ಮೊದ್ಲು ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಗೊತ್ತಾದ ಮೇಲೆ ನಿಮ್ಮ ತಂದೆಗೆ ಶಿಕ್ಷೆ ಕೊಡಿಸಿದ ಈ ಲಾಯರ್ ಮತ್ತು ಅವನ ಮಗನ ವಿರುದ್ಧ ಸೇರ್ ತೀರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಅವನ ವಿರುದ್ಧ ಸಾಕ್ಷಿ ಹೇಳೋದು ಬಂದಿದ್ಯಾ? ಅಬ್ಜೆಕ್ಷನ್ ಯುವರ್ ಆನರ್. ಒಬ್ಬ ಮುಗ್ಧ ಹೆಣ್ಣಿನ ಕಣ್ಣೀರಿಂದ ಕೊಲೆಗಾರನ ಕೈಗೆ ಹತ್ತಿರೋ ರಕ್ತದ ಕಲೆನ ಅಳಿಸಾಕಕ್ ನೋಡ್ತಿದ್ದಾರೆ. ಆದ್ರೆ ಅದು ಅಸಾಧ್ಯ. ಮಿಸ್ ಉಷಾ ಅವರ ಮಾತನ್ನ ಸುಳ್ಳು ಅಂತ ನಿರೂಪಿಸುವ ಪಾತ್ರದಲ್ಲಿ ಈ ವಿಕ್ರಮ್ ಪಾಟೀಲ್ ಮಾಡಿರೋ ಅಪರಾಧಕ್ಕೆ ಇನ್ನೂ 2 ಸಾಕ್ಷಿ ಇದ್ದಾರೆ ಅನ್ನೋದನ್ನ ಇವರು ಮರ್ತಿದ್ದಾರೆ. ನನ್ನ ಇನ್ನೊಬ್ಬ ಸಾಕ್ಷಿ ಡಾಕ್ಟರ್ ಸಂಜಯ್. ಎಸ್ ಯುವರ್ ಆನರ್, ನಾನು ಇವನು ನೋಡಿದ್ದೀನಿ, ತುಂಬಾ ಹತ್ರದಿಂದ ನೋಡಿದ್ದೀನಿ. ಅದೇ ಮುಖ, ಅದೇ ದಾಡಿ, ಅದೇ ಕನ್ನಡಕ. ನಿಸ್ಸಂದೇಹವಾಗಿ ಇವನೇ ಕೊಲೆಗಾರ. ಕೊಲೆಗಾರನ ನೀವು ನೋಡಿರೋದೇ ನಿಜ ಆದ್ರೆ ಆ ರಾತ್ರಿ ಅವನ್ ಏನ್ ಡ್ರೆಸ್ ಹಾಕೊಂಡಿದ್ದ ಅಂತ ಸ್ವಲ್ಪ ಹೇಳ್ತೀರಾ? ಶೂರ್, 1 ಪ್ಯಾಂಟ್, 1 ಶರ್ಟ್ ಅಂಡ್ ಎ ಶಾಲ್. ಪ್ಯಾಂಟ್ ಶರ್ಟ್ 2 ಹಾಕೊಂಡಿದ್ನೋ ಅಥವಾ ಪ್ಯಾಂಟ್ ಶಾಲ್ ಅಥವಾ ಶಾಲು ಶರ್ಟ್? 3, 2 ಹಾಕೊಂಡಿದ್ದು, 1 ಹೊದ್ಕೊಂಡಿದ್ದು. 3 ಮೈ ಮೇಲೆ ಇತ್ತಾ? ವಾಟ್ ಈಸ್ ದಿಸ್? ಮೈ ಮೇಲೆ ಇಲ್ದಿಲ್ಲ ತಲೆ ಮೇಲೆ ಇರುತ್ತಾ? ಯುವರ್ ಆನರ್, ಕಕ್ಷಿಗಾರರ ಲಾಯರ್ ಕೊಲೆ ಮತ್ತು ನ್ಯಾಯಗಳ ನಡುವೆ ಹೆಚ್ಚು ತಿರುವುಗಳನ್ನ ಕೊಟ್ಟು ಈ ಕೇಸೆ ತಪ್ಪು ದಾರಿ ಹಿಡಿಯೋ ಹಾಗೆ ಮಾಡ್ತಿದ್ದಾರೆ. ಆದ್ರೆ ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಕೊಲೆ ಆಗಿದ್ದು ಸತ್ಯ, ಸಾಕ್ಷ್ಯಾಧಾರ ಇರೋದು ಸತ್ಯ. ಎಷ್ಟೇ ಹಿಂದೆ ಮುಂದೆ ಮಾಡಿ ನೋಡಿದ್ರು ಸತ್ಯನ ಮುಚ್ಚಿಡೋಕ್ಕಾಗಲ್ಲ. ಅದಿಷ್ಟಲ್ಲೇ ಗೊತ್ತಾಗುತ್ತೆ ಮಿಸ್ಟರ್ ರವಿ ಬ್ರಹ್ಮಾವರ್. ಯುವರ್ ಆನರ್, ಈ ಕೇಸ್ಗೆ ಇನ್ನೊಂದು ಮುಖ್ಯವಾದ ಸಾಕ್ಷಿ ಮಿಸಸ್ ಶಾರದಾ ದೇವಿ. ನಿಮ್ ಹೆಸರು? ಶಾರದಾ ದೇವಿ. ವಯಸ್ಸು? ಅಬ್ಜೆಕ್ಷನ್ ಯುವರ್ ಆನರ್, ಈ ಪ್ರಶ್ನೆಗೂ ಈ ಕೇಸ್ಗೂ ಸಂಬಂಧ ಇದೆ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ ಯು ಸರ್. ಈಗ ನಿಮ್ ವಯಸ್ಸು ಎಷ್ಟು ಅಂತ ಹೇಳ್ತೀರಾ ಮಿಸ್? ಐ ಆಮ್ ಸಾರಿ, ಮಿಸಸ್ ಶಾರದಾ ದೇವಿ ಅವರೇ. 45. ಅಂದ್ರೆ ನಿಮ್ಮ 30ನೇ ವಯಸ್ಸಿಂದ 45ನೇ ವಯಸ್ಸಿನವರೆಗೂ ಹುಚ್ಚಾಸ್ಪತ್ರೆ ರೋಗಿ ಆಗಿತ್ತು. ಮೊನ್ನೆ ಅಷ್ಟೇ ಕಳೆದು ಹೋಗಿದ್ದ ನಿಮ್ಮ ಜ್ಞಾಪಶಕ್ತಿ ವಾಪಸ್ ಬಂದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇದು ನಿಜಾನಾ? ಹೌದು. ಜ್ಞಾಪಶಕ್ತಿ ಬಂದ ತಕ್ಷಣ ನೀವು ನೋಡಿದ ಮೊದಲನೇ ವ್ಯಕ್ತಿ ಯಾರು? ನನ್ ಮಗ ಲಾಯರ್ ರವಿನ. ಅದಾದ್ಮೇಲೆ ಮಗಳು ನೋಡಕ್ಕೆ ಡಾಕ್ಟರ್ ಜೊತೆ ಅವ್ರ ಮನೆಗೆ ಬಂದ್ರಿ. ಅಲ್ಲಿ ನೀವು ನೋಡಿದ್ದೇನು? ಇಂದುಗೆ ಚಾಕು ಹಾಕ್ತಿದ್ದ ಈ ಕೊಲೆ ಪಾತಕ
ಇವನನ್ನ ಹಿಡ್ಕೊಳಕ್ಕೆ ಡಾಕ್ಟರ್ ಓಡ್ ಹೋದ್ರು. ಡಾಕ್ಟರ್ ಓಡೋದಾಗ ನೀವೇನ್ ಮಾಡ್ತಿದ್ರಿ? ಆ ಹುಡುಗಿಗೆ ಏನಾಗಿದೆ ಅಂತ ನೋಡಕ್ಕೆ ಹತ್ರಕ್ ಹೋದೆ. ಅಷ್ಟಲ್ಲಿ ಡಾಕ್ಟರ್ ಬಂದ್ರು, ಪೊಲೀಸ್ ಫೋನ್ ಮಾಡಿದ್ರು. ಇಲ್ಲ, ಅದಕ್ ಮುಂಚೆ ಆ ಹುಡುಗಿ ಶವಕ್ಕೆ ನಾನ್ ಶಾಲ್ ಹೊದಿಸ್ದೆ. ಆಗ ಮಿಸ್ ಸುನೀತಾ ಎಲ್ಲಿದ್ರು? ಗೊತ್ತಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀವಿನ್ ಹೋಗ್ಬೋದು. ಇನ್ನು ಕೊನೆಯದಾಗಿ ಮಿಸ್ ಸುನೀತಾ ಅವ್ರನ್ನ 4 ಪ್ರಶ್ನೆ ಕೇಳೋದಕ್ಕೆ ಕೋರ್ಟ್ ಅನುಮತಿ ನೀಡಬೇಕು. ಮಿಸ್ ಇಂದು ಕೊಲೆ ಆಗಿದ್ದನ್ನ ನೀವು ನಿಮ್ ಕಣ್ಣಾರೆ ನೋಡಿದ್ರಾ? ಇಲ್ಲ, ನಾನಾಗ ಮನೇಲಿ ಇರ್ಲಿಲ್ಲ. ಅಷ್ಟೊತ್ ರಾತ್ರಿಯಲ್ಲಿ ಹೊರಗೆಲ್ಲೋಗಿದ್ರಿ? ಜಾರ್ಜ್ ಮ್ಯೂಸಿಕಲ್ ನೈಟ್. ಆಮೇಲೆ ಮನೆಗೆ ಬಂದ್ರಿ, ಅಲ್ಲಿ ನೀವು ನೋಡಿದ್ದೇನು? ಹೇಳಿಕೆ ತಗೋತಿದ್ದು ಪೊಲೀಸ್ನವ್ರನ್ನ. ನೀವಿನ್ ಹೋಗ್ಬೋದು. ಯುವರ್ ಆನರ್, ಇಷ್ಟೊತ್ತು ನಾವು ಕೇಳಿದ ಕತೆ ನಿಜ. ಆದ್ರೆ ಮುಖ್ಯವಾದ ಒಂದು ಅಂಶನ ಬಿಟ್ಟು ಅಲ್ಲಿಗೆ ಬಂದು ಕೊಲೆ ಮಾಡ್ದ ಅಂತ ಆರೋಪ ಹೊರಿಸಿದ ವಿಕ್ರಮ್ ಪಾಟೀಲ್ ಅಲ್ಲಿರ್ಲೇ ಇಲ್ಲ. ಅಲ್ಲಿದ್ದವನೇ ಬೇರೆ. ಯಾರವನು? ಇಂದು ಕೊಲೆ ಯಾಕೆ ಮಾಡ್ದ? ಹಿನ್ನೆಲೆ ಏನು ಅನ್ನೋದೇ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ. ನಾನು ಹೇಳೋ ಫ್ಯಾಕ್ಟ್ಸ್ ಕೇಳ್ತಾ ಹೋದ್ರೆ ಆ ಕೊಲೆಗಾರ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 1, ಮಿಸ್ ಉಷಾ ಬುದ್ಧಿ ಕಳ್ಕೊಂಡು ತಾಯಿ ಹತ್ರ ಇರದೆ ಡಾಕ್ಟರ್ ಮನೇಲಿ ಯಾಕಿದ್ಲು? ಪಾಯಿಂಟ್ ನಂಬರ್ 2, ತಂಗಿ ಇಲ್ದಿರೋ ಸಮಯ ನೋಡಿ ಡಾಕ್ಟರ್ ಸಂಜಯ್ ಶಾರದಾದೇವಿನ ತನ್ನ ಮನೆ ಹತ್ರ ಯಾಕೆ ಕರ್ಕೊಂಡು ಬಂದ? ಪಾಯಿಂಟ್ ನಂಬರ್ 3, ಮಿಸ್ ಇಂದು ಶಾಮಣ ಅದೇ ಸಮಯದಲ್ಲಿ ಡಾಕ್ಟರ್ ಮನೆ ಹತ್ರ ಯಾಕಿದ್ಲು? ಇಷ್ಟೆಲ್ಲಾ ನಡೆದಿರೋದು ರಾತ್ರಿ ಹೊತ್ತು, ಅದು ಹೆಂಗಸರು ಹೊರಗೆ ಬರದೇ ಇರೋಂತ ಹೊತ್ತು. ಆದ್ರೂ ಹೊರಗೆ ಬಂದವರೆಲ್ಲ ಹೆಂಗಸ್ರೆ. ಈ ಹೆಂಗಸರಿಗೆಲ್ಲ ಅದು ರಾತ್ರಿ ಹೊತ್ತು ತಮ್ಮ ಮನೆ ಬಿಟ್ಟು ಡಾಕ್ಟರ್ ಮನೆ ಹತ್ರ ಸೇರುವಂತ ಅನಿವಾರ್ಯ ಏನಿತ್ತು? ಯುವರ್ ಆನರ್, ಡಾಕ್ಟರ್ ಸಂಜಯ್ ಶಾರದಾದೇವಿಯವರ ಜೊತೆ ಉಷಾನ್ ನೋಡಕ್ ಬಂದ್ರು, ಇನ್ನೇನು ಮಾಡಕ್ ಬಂದ್ರು ನಮಗ್ ಗೊತ್ತಿಲ್ಲ. ಆದ್ರೆ ಅವ್ರ ಎದುರು ಕಂಡಿದ್ದು ಉಷಾನ್ ಅಲ್ಲ, ಇಂದು ಶಾಮಣ್ಣನ, ಡಾಕ್ಟರ್ ಸಂಜಯ್ನ ಎಕ್ಸ್ ಲವರ್. ಕೈಯಲ್ಲಿ ಹಳೆ ಲವ್ ಲೆಟರ್ಸ್, ಜೊತೆಗೆ ಅಬಾರ್ಷನ್ ರಿಪೋರ್ಟ್, ಬಾಯಲ್ಲಿ ಬ್ಲಾಕ್ ಮೇಲ್ ಮಂತ್ರ. ಕಾರಣ ಡಾಕ್ಟರ್ ಸಂಜಯ್ ಕಪಟ ಬ್ರಹ್ಮಚಾರಿ ಉರ್ಫ್ ಕಾಮುಕ. ಇಂದುಗೆ ಕೈ ಕೊಟ್ಟು ಮಿಸ್ ಉಷಾನ ಮದುವೆ ಆಗೋದಕ್ಕೆ ಮನೆಯಲ್ಲಿ ತಂದಿಟ್ಕೊಂಡಿದ್ದ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ವಾದ ಇನ್ನೂ ಮುಗಿದಿಲ್ಲ ಮಿಸ್ಟರ್ ರವಿ ಬ್ರಹ್ಮಾವರ್. ದ ಪಾಯಿಂಟ್ ಇಸ್ ಸೋ ಕ್ಲಿಯರ್ ಯುವರ್ ಆನರ್. ಇವನ್ ಅ ಸ್ಮಾಲ್ ಕಿಡ್ ಕ್ಯಾನ್ ಸೇ ವಾಟ್ ವೆಂಟ್ ರಾಂಗ್ ಇನ್ ಫ್ರಂಟ್ ಆಫ್ ದ ಟೌನ್. ಟು ಸೇವ್ ಹಿಮ್ಸೆಲ್ಫ್ ಇಂದುನ ಕೊಲೆ ಮಾಡಿ ಶಾರದಾದೇವಿಯರ ಶಾಲೆನ ಮುಚ್ಚಾಕ್ತ. ಅಪರಾಧನ ತಪ್ಪಿಸ್ಕೊಳ್ಳಕ್ಕೆ ಹೆಂಗಸರನ್ನ ಸಾಕ್ಷಿಗಳಾಗಿ ರೂಪಾಂತರಿಸಿ ಕಾಲೇಜಲ್ಲಿ ಮುಗ್ಧವಾಗಿ ಉಷಾನ ಪ್ರೀತಿಸ್ತಾ ಇದ್ದ ಇನ್ನೋಸೆಂಟ್ ಬಾಯ್, ಮರ್ಯಾದಸ್ತ್ರ ಮಗ ವಿಕ್ರಮ್ ಪಾಟೀಲ್ ಹೆಸರನ್ನ ತಂದಿಟ್ಟ. ನಡೆದ ಸತ್ಯ ಘಟನೆ ಇದು. ಡಾಕ್ಟರ್ ಸಂಜಯ್ ಕೊಲೆಗಾರ. ಅಪರಾಧಿನ ತಮ್ಮ ಸರಗಲ್ಲಿ ಮುಚ್ಚಿಟ್ಟವರು 3. ಆತನ ಬಾವಿಯತ್ತೆ ಶಾರದಾದೇವಿ, ಬಾವಿ ಪತ್ನಿ ಉಷಾ ಹಾಗೂ ಸ್ವಂತ ತಂಗಿ ಸುನೀತಾ. ಕೊಲೆಗೆ ಆಧಾರ ಕೋರ್ಟ್ ಅಲ್ಲಿ ಹಾಜರುಪಡಿಸಿರೋ ರಕ್ತದ ಕಲೆ ಆಗಿರೋ ಶಾರದಾದೇವಿಯವರ ಈ ಶಾಲ್, ಇದು ಶುದ್ಧ ಸುಳ್ಳು ಯುವರ್ ಆನರ್. ಪಾಟೀಲ್ರು ಹಾರಿಸ್ತಿರೋ ಪಟಕ್ಕೆ ಸೂತ್ರನೇ ಇಲ್ಲ, ಎಲ್ಲ ಕಟ್ಟು ಕತೆ. ಒಂದ್ ವೇಳೆ ಡಾಕ್ಟರ್ ಸಂಜಯ್ ಅವರೇ ಕೊಲೆ ಮಾಡಿದ್ರೆ ಅವರೇ ಪೊಲೀಸ್ಗೆ ಯಾಕೆ ಫೋನ್ ಮಾಡ್ತಿದ್ರು? ಅದು ಅಲ್ಲದೆ ವಿಕ್ರಮ್ ಅವತ್ತು ಡಾಕ್ಟರ್ ಸಂಜಯ್ ಅವರ ಮನೆಗೆ ಬರಲೇ ಇಲ್ಲ ಅನ್ನೋದಾದ್ರೆ ವಿಕ್ರಮ್ ಅಶೋಕ ರೋಡಲ್ಲೇ ಅವನ ಗ್ರೀನ್ ಜೀಪ್ ಅಲ್ಲೇ ಸಿಗ್ತಾನೆ ಅಂತ ಪೊಲೀಸ್ಗೆ ಹೇಳ್ತಿದ್ರು. ಅದೇನ್ ದೊಡ್ಡ ವಿಷಯ ಅಲ್ಲ ಯುವರ್ ಆನರ್. ಅಶೋಕ ರೋಡ್ ಜಿ ಡಿ ಪಾಟೀಲ್ ಮನೆಗೆ ಹೋಗೋ ದಾರಿ. ಇವನು ಯಾವಾಗಲೂ ಓಡಾಡೋದೇ ಗ್ರೀನ್ ಜೀಪ್ ಅಲ್ಲಿ. ಇವನು ನಿರಪರಾಧಿ ಅನ್ನೋದಕ್ಕೆ ವಿಕ್ರಮ್ ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾಗ ಅವನ ಮೈ ಮೇಲೆ ಯಾವ ಶಾಲು ಒದ್ದಿರ್ಲಿಲ್ಲ, ಅವನ ಹತ್ರ ಯಾವ ಚಾಕುನು ಇರಲಿಲ್ಲ, ಅವನ ಮೈ ಮೇಲೆ ಯಾವ ರಕ್ತದ ಕಲೆನೂ ಇರಲಿಲ್ಲ ಅನ್ನೋದೇ ಸಾಕಲ್ವೇ? ಈಗ ನಾನು ಈ ಕೋರ್ಟ್ಗೆ ಮತ್ತು ಜಿ ಡಿ ಪಾಟೀಲ್ರಿಗೆ ಈಗ ತಾನೇ ಬಂದು ಒಂದು ಸಂತೋಷದ ಸಮಾಚಾರ ತಿಳಿಸಬೇಕು ಅಂತಿದ್ದೀನಿ. ವಿಕ್ರಮ್ ಪಾಟೀಲ್ ಬಚ್ಚಿಟ್ಟಿದ್ದ ಶಾಲು ಚಾಕು ಸಿಕ್ಕಿದೆ ಯುವರ್ ಆನರ್, ಸಿಕ್ಕಿದೆ. ಈ ಚಾಕುನ ಮಿಸ್ ಸಿಂಧುವಿನ ರಕ್ತ ಕುಡಿದಿದ್ದು. ಇದರ ಮೇಲೆ ಮೂಡಿರೋ ಕೈ ಬೆರಳಿನ ಗುರುತುಗಳು ಮತ್ತು ಈ ಶಾಲ್ ವಿಕ್ರಮ್ ಪಾಟೀಲ್ದೆ, ವಿಕ್ರಮ್ ಪಾಟೀಲ್ದೆ, ವಿಕ್ರಮ್ ಪಾಟೀಲ್ದೆ. ಇದು ಸುಳ್ಳು, ಇದು ಸತ್ಯ. ಇದು ಸುಳ್ಳು, ಇದು ಸತ್ಯ. ಇದು ನನ್ನ ಶಾಲ್ ಅಲ್ಲ ಸರ್, ಇದು ನಿನ್ ಶಾಲೆ. ಈ ಶಾಲ್ ವಿಕ್ರಮ್ ಅಲ್ಲ, ಇದು ಮುಂದೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಸಾಧ್ಯನೇ ಇಲ್ಲ. ಸಾಧ್ಯ ಆಗಿದೆ. ನಾನು ಹಾಕೊಂಡು ಈ ಬಣ್ಣದಲ್ಲ, ಮತ್ತೆ ಯಾವ ಬಣ್ಣದ್ದು? ಕೆಂಪು ಬಣ್ಣದ್ದು. ಕೆಂಪು. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಪಾಟೀಲ್, ಥ್ಯಾಂಕ್ ಯು. ಯುವರ್ ಆನರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಶಾಲ್ನ ವಿಕ್ರಮ್ ಹಾಕೊಂಡಿರ್ಲಿಲ್ಲ ಅಂತ ಅವ್ರು ಹೇಳಿದ್ದು ನಿಜಾನೇ. ಈ ಶಾಲು, ಈ ಚಾಕು ವಿಕ್ರಮ್ದಲ್ಲ. ಜಾನ್ ಅವರ ಬಾಯಿಂದ ಹೊರಗೆ ಬರ್ಸೋದಕ್ಕೆ ಅವರೇ ಹೇಳ್ತಿದ್ದ ಕಾನೂನಿನ ಮೊದಲನೇ ಪುಸ್ತಕದ ಮೊದಲನೇ ಪಾಠ ಬುದ್ಧಿ ಚಾತುರ್ಯನ ಉಪಯೋಗಿಸಬೇಕಾಗಿ ಬಂತು. ಯುವರ್ ಆನರ್, ವಿಕ್ರಮ್ ನಿಜವಾಗ್ಲೂ ಬಚ್ಚಿಟ್ಟಿರೋ ಆತನ ಶಾಲ್ ಮತ್ತು ಚಾಕುನ ಹುಡುಕಿ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಸ್ವಲ್ಪ ಕಾಲಾವಧಿ ಕೊಡಬೇಕು ಅಂತ ಕೇಳ್ಕೊತೀನಿ. ಕೋರ್ಟ್ ಪ್ರಾಸಿಕ್ಯೂಷನ್ಗೆ 3 ದಿನಗಳ ಅವಧಿಯನ್ನು ನೀಡಿದೆ. ಹಾಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ.
ನಾನ್ ನಿನ್ ಮೇಲೆ ಯಾಕೆ ಇಷ್ಟ ಅಭಿಮಾನ ತೋರಿಸ್ತಾ ಇದ್ದೀನಿ ಅಂತ ಯೋಚಿಸ್ತಾ ಇರ್ಬೋದು. ಅದಕ್ಕೆ ಕಾರಣ ಇದೆ. ಮೊದ್ಲೇ ಇದು ಥ್ಯಾಂಕ್ಲೆಸ್ ಜಾಬ್. ಸೆಕೆಂಡ್, ಆ ರವಿ ಬ್ರಹ್ಮ ಅವರಿದಾನಲ್ಲ, ಅವನಿಗೂ ನನಗೂ ಮೊದ್ಲಿಂದಲೂ ಎಣ್ಣೆ ಸಿಗಕಾಯಿ. ಅವನಿನ್ನು ಚೆಟ್ಟಿ ಆದ್ರೂ ತಾನೇ ಮಹಾನ್ ಅಂತ ಮೆರಿತಾ ಇದ್ದಾನೆ ರಾಸ್ಕಲ್. ನನ್ ಕೇಸ್ಗಳನ್ನೆಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ಟ ಮಡ್ಗಾರ್ಡ್. ನಿಮ್ ತಂದೆ ಲೆಕ್ಕಾಚಾರನೇ ಬೇರೆ. ತಾನೂ ಬದುಕ್ಬೇಕು, ತನ್ನೋರು ಬದುಕ್ಬೇಕು ಅನ್ನೋ ಅಭಿಮಾನ ಅವ್ರಿಗೆ. ಇವನು ಇದ್ದಾನೆ ನೀರೊಳೆ ಹಾವಿದ್ದಂಗೆ ಕೈ ಕಾಲು ಸುತ್ಕೊಂಡು ಸಟಾಯಿಸ್ತಾ ಇದ್ದಾನೆ. ತಾನು ಬದುಕೋದಿಲ್ಲ, ಬದುಕೋರ್ಗೂ ಬಿಡೋದಿಲ್ಲ ಬಾಸ್ಟರ್ಡ್. ಅವನು ಗುಂಡು ಬರೀ ಕಲಬೆರಕೆ, ಎದೆಲ್ಲ ಊರು. ಇವತ್ತು ಸೂರ್ಯ ಮುಳುಗೋದ್ರೊಳಗೆ 50,000 ರೂಪಾಯಿ ಸಂಪಾದನೆ ಮಾಡೋ ಆಸೆ ಇದೆ ನಿಮ್ಗೆ? 50,000? ಹೇಗೆ? ನನ್ನನ್ನ 1 ಗಂಟೆ ಆಚೆ ಬಿಡ್ಬೇಕು. ನಿಮ್ ಕೈ ಹಣ ಬಂದ್ಮೇಲೆ ನಾನು ಬಿಟ್ರೆ ಸಾಕು, ವಾಪಸ್ ಬರ್ತೀನಿ. ಓಕೆ? ಇದರಲ್ಲಿ 50,000 ಇದೆ, ಬೇಕಾದ್ರೆ ಎಣಿಸ್ಕೊಳ್ಳಿ. ಅದ್ರಲ್ಲಿ ನೀನು ಹೋಗ್ ವಾಪಸ್ ಬರೋದು ಬೆಕ್ಕು ಪಕ್ಕದ ಮನೆಗೆ ಹೋಗ್ ಬಂದಂಗಿರ್ಬೇಕು ಲೆಕ್ಕ. ಈಗ 5 6 ಹೊಡೆಯೋದ್ರೊಳಗೆ ಇಲ್ಲಿರ್ತೀನಿ. ಕಮರ್ಷಿಯಲ್ ಲೋಕಿ ಈ ಶಾಲು ಚಾಕುని ನಿನ್ನ ಗಲ್ ಶಿಕ್ಷೆಯಿಂದ ಪಾರ್ ಮಾಡಿ. ಇದು ಲೇಟೆಸ್ಟ್. ಓಕೆ? ಗುಡ್ ಈವ್ನಿಂಗ್ ಮೈ ಬಾಯ್ಸ್. ನಾನೇ ನಿಮ್ಮಣ್ಣ, ದೊಡ್ಡಣ್ಣ. ನಿಮ್ಮನ್ ಖುದ್ದಾಗಿ ಕರ್ಕೊಂಡೋಗೋಣ ಅಂತ ನಾನೇ ಬಂದಿದ್ದೀನಿ. ಹಾ, ಇದು ಗೂಡ್ಸ್ ಗಾಡಿ ನಂದು. ನಿಮ್ದು ಅಲ್ಲಿದೆ ನೋಡಿ, ಕರ್ನಾಟಕ ಎಕ್ಸ್ಪ್ರೆಸ್. ನಮ್ ಖಾಕಿ ಸ್ಟೇಷನ್ ಲೊಚ್ಚ ಲಂಚಿಕೆ ನೀತಿ ನಿಯಮ ಮಾಡ್ಕೊಳ್ಳೋ ಅಂಗಡಿ ಅಲ್ಲ ಅಂತ ನಿಮ್ಮಪ್ಪನಿಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಹೇಳ್ಬೇಕಾಗಿತ್ತು. ಅದಕ್ಕೆ ಈ ವರ್ಷೆ ಈ ಪಟ್ಟು, ಅಲ್ಲಿ ಕಾನೂನು, ಇಲ್ಲಿ ಪೊಲೀಸು, ಮಧ್ಯ ನೀವು. ಒಂದು ಜೂಲ್ ನಾಯಿ, ಇನ್ನೊಂದು ಹುಚ್ಚು ನಾಯಿ, ಅದು ಸಾಕ್ಷಿ ಸಮೇತ. ಹೇಗೆ ತಡಿ? ಓಡ್ತೀಯೇನೋ? ಈಗ ನನ್ನ ಶಾಲು ಶರ್ಟು ಸುಟ್ಟು ಬೂದಿ ಆಗುತ್ತೆ. ಇನ್ ನಿಮ್ ಪೊಲೀಸು ಕಾನೂನು ನನ್ನನ್ನ ಏನು ಮಾಡಕ್ಕಾಗಲ್ಲ. ನಾನೇ. ಅವ ಯಾರು? ಅಲ್ಲಿ ಯಾರು? ಅಲ್ಲೂ ನೀನೆ, ಇಲ್ಲೂ ನೀನೆ, ಎಲ್ಲೋದ್ರು ನೀನೆ ಗುರು. ಏನ್ ಹೇಳ್ತಾ ಇದೀಯ ನೀನು? ಯು ಫೂಲ್. ಡ್ರೌನಿಂಗ್ ಫುಲ್ ಕಟ್ಯಪ್ಪ ಸತ್ಯ. ಹಿಡ್ಕೊಂಡ್ರ ಗಾಳ ಬಿಟ್ರೆ ಸಾಕಲ್ಲಪ್ಪ. ನಾನಿದ್ರೆ ನೀವ್ಯಾಕ್ರೆ ಧೂಮ್ಕೇತು ಹಾರ್ಸಕ್ ಹೋದ್ರಿ? ಈ ನನ್ ಮಕ್ಳಂತ ನಂಬ್ಕೊಂಡೆ ನಮ್ ಕಾರ್ ಕೆಟ್ಟಿರ್ತಿರೋದು. ಆ ಲವ್ ಲೆಟರ್ಸ್ ಏನಾದ್ರು ಕೋರ್ಟ್ ಹೊಟ್ಟೋದ್ರೆ ನಮ್ಗೆ ಕತ್ಲೆ ಕೊಡೆ ಗ್ಯಾರಂಟಿ ಕಣಯ್ಯ. ಏನ್ ಯೋಚನೆ ಮಾಡ್ತಾ ಇದೀಯ ಪಾಟೀಲ? ಅಡಿಲ್ ಪಾಯ, ಮೇಲ ಅಪಾಯ, ಭೂಗತ ಆಗೋದಂತೂ ಖಂಡಿತ. ಏನಾದ್ರೂ ಉಪಾಯ ಹುಡ್ಕೋ ಪಾಟೀಲ. ವಾಟ್? ಏನ್ ಹೇಳ್ತಾ ಇದೀಯ ನೀನು? ಇದನ್ನ ಓದಿ, ನಿಮ್ಗೆ ಗೊತ್ತಾಗತ್ತೆ. ನಿನ್ ತಾಯಿ ನನ್ನ ವಶದಲ್ಲಿದ್ದಾಳೆ. ಅವಳು ನಿನಗೆ ಜೀವ ಸಹಿತ ಬೇಕು ಅಂದ್ರೆ ವಿಕ್ಕಿ ಬರ್ದಿರೋ ಲವ್ ಲೆಟರ್ಸ್ ತಗೊಂಡು ಇವತ್ ರಾತ್ರಿ 2 ಗಂಟೆಗೆ ಫ್ಯಾಕ್ಟ್ರಿಗೆ ಬಾ. ಗಿಡಿ ಪಾಟೀಲ್, ವಾಟ್ ಇಸ್ ದಿಸ್? ದಿಸ್ ಇಸ್ ಟೂ ಮಚ್. ಎಸ್, ಟೂ ಮಚ್ ಆದಾಗ್ಲೇ ಮನುಷ್ಯ ಸ್ಮಶಾನ ದಿಕ್ಕು ಹಿಡಿಯೋದು ಡಾಕ್ಟರ್. ಅವರು ಹೂಡಿರೋ ತಂತ್ರನ ಭೇದಿಸಿ ಮತ್ತೆ ಅವ್ರು ಜೈಲಿಗೆ ಸೇರೋ ಹಾಗೆ ಮಾಡ್ತೀನಿ. ಈ ಯುದ್ಧ ಕಾಂಡದ ಕೊನೆಯ ಅಧ್ಯಾಯದಲ್ಲಿ ಗೆಲ್ಲೋದು ಯಾರು ಅಂತ ಆ ಪಾಟೀಲಿನ ಪಟ ಹರಿದು ತೋರಿಸ್ತೀನಿ.
ಏನಾಯ್ತಪ್ಪ? ಒಳ್ಳೆ ಟೈಮಲ್ಲೇ ಕಾರ್ ಕೈ ಕೊಡ್ತಲ್ಲ. ಆ ಕಾರ್ಗೆ 1 ಇಂಚು ಬಿಡದಾಗೆ ಪೆಟ್ರೋಲ್ ಸುರಿದು ಬಾ. ನೀನಿದೀಯಾ? ನೀನಿದೀಯಾ? ಇಲ್ಲ, ನೀನಿಲ್ಲ. ಅದಕ್ಕೆ ಇದೆಲ್ಲ ಅವತಾರ ಆಯ್ತು. ನೀನು ಅತ್ಯಾಚಾರ ನಡೀತಿದ್ರು ಯಾಕೆ ಸುಮ್ಮನೆ ಕಣ್ಮುಚ್ಕೊಂಡು ಕೂತಿದ್ಯಾ? ಯಾಕಿನ್ನು ಕಲ್ಲಾಗೆ ಇದೀಯಾ? ಇವತ್ ನೀನ್ ಅವ್ರನ್ನ ಕಾಪಾಡಿಲ್ಲ ಅಂದ್ರೆ ಇನ್ ಮುಂದೆ ಯಾವ ತಾಯಿನೂ ನಿನ್ ಗುಡಿ ಗುಡ್ಸಲ್ಲ, ರಂಗೋಲಿ ಹಾಕಲ್ಲ, ಒಂದ್ ಹೂ ಇಡಲ್ಲ. ನೀನ್ ದೀಪ ಸಹ ಹಚ್ಚಲ್ಲ. ಯಾವ ತಾಯಿ ಮಗನು ನಿನ್ ರಚನೆ ಕೇಳಲ್ಲ, ಯಾವ ಹೆಣ್ಣು ನಿನ್ನಿಂದ ಅರ್ಶನ ಕುಂಭ ಬೇಡಲ್ಲ. ನೀನ್ ಕಲ್ಲಾಗೆ ಇರ್ತೀಯ, ಬರೀ ಕಲ್ಲು ಕಲ್ಲು ಕಲ್ಲು. ಆ, 啊 ಆ, ಆ. 啊 ಆ, 啊 ಆ. 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 啊 ಆ.
ಈ ನ್ಯಾಯಾಲಯವು ವಿಕ್ರಮ್ ಪಾಟೀಲ್ ಉರುಫ್ ವಿಕ್ಕಿಗೆ ಒಬ್ಬ ಮುಗ್ಧ ಹೆಣ್ಣನ್ನು ಅಮಾನುಷವಾಗಿ ಕೊಲೆ ಮಾಡಿದ್ದಕ್ಕಾಗಿ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. 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 ಈ ಜಗವೇ ಒಂದು ನ್ಯಾಯಾಲಯ, ಕಾಲನೇ ಇದರ ನ್ಯಾಯಾಧೀಶ. ಪಕ್ಷಪಾತ ಸಲ್ಲದಿಲ್ಲಿ, ತಪ್ಪಿಗೆ ಶಿಕ್ಷೆ ತಪ್ಪದಿಲ್ಲಿ.